ಹರೇ ಶ್ರೀನಿವಾಸ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಅಧಿಕ ಮಾಸದಲ್ಲಿ ಎಲ್ಲರೂ ಯಾವುದಾದ್ರು ಒಂದು ರೀತಿ ಸಾಧನೆ ಮಾಡಬೇಕು, ನಮಗೆ ತಿಳಿದ ವಿಷಯಗಳು ಏನಾದ್ರು ಒಂದು ಹೇಳಬೇಕು ಅಂತ ಹೇಳಿ ಇವರು ಇಂದ್ರ ಅವರು ಉಗಾಭೋಗ ಅರ್ಥಚಿಂತನೆ ಮಾಡೋಣ ಅಂತ ಹೇಳಿ ಅವ್ರಿಗೆ ಭಗವಂತನ ಅನುಗ್ರಹದಿಂದ ಅವ್ರ ಪ್ರೇರಣೆಯಿಂದ ನಮ್ಮೆಲ್ಲರಿಗೂ ಸಾಧನೆ ಮಾಡಿಸ್ತಾ ಇದ್ದಾರೆ. ಇದರಲ್ಲಿ ಹರಿಕಥಾಂಸಾರದಲ್ಲಿ ಅರ್ಥಚಿಂತನೆ ಮಾಡಿದ್ವಿ. ಅದೇ ಥರನೇ ಈಗ ಅಧಿಕ ಮಾಸದ ಪ್ರಯುಕ್ತ ಉಗಾಭೋಗ ಅರ್ಥಚಿಂತನೆ ಮಾಡೋಣ ಅಂತ ಹೇಳಿ ಅವರು ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಫಸ್ಟು ಉಗಾಭೋಗ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಉಗಾಭೋಗ ಅಂದರೆ ಈ ಕೀರ್ತನೆ, ಸುಳಾದಿ, ಅದೇ ಥರನೇ ಇದು ಒಂದು ಉಗಾಭೋಗ ಅಂತ ಹೇಳಿ ರಚನೆ ಮಾಡಿರ್ತಾರೆ ನಮ್ಮ ಹರಿದಾಸರುಗಳು. ಕೀರ್ತನೆಯಲ್ಲಿ, ಸುಳಾದಿನೆಲ್ಲ ಅನೇಕ ತಾಳ, ರಾಗ ಎಲ್ಲ ಇರುತ್ತೆ. ಆದರೆ ಉಗಾಭೋಗಕ್ಕೆ ತಾಳ, ರಾಗಗಳ ಒಂದು ಕಟ್ಟುಪಾಡಿಲ್ಲ. ನಾವು ಯಾವ ರೀತಿ ಬೇಕಾದ್ರೆ ಹೇಳ್ಬೋದು, ಯಾವ ರಾಗದಲ್ಲಿ ಬೇಕಾದ್ರೆ ಇದನ್ನು ಹೇಳ್ಬೋದಾಗತ್ತೆ. ಅದೇ ಥರ ಇದಕ್ಕೆ ಒಂದು 4 ಸಾಲಿಂದ ಹಿಡಿದು 12 ಸಾಲವರೆಗೂ ಇದನ್ನು ರಚನೆ ಮಾಡಿರ್ತಾರೆ ದಾಸರುಗಳು. ಇದರಲ್ಲಿ ಭಗವಂತನ ನಾಮಸ್ಮರಣೆಗಳು, ಮಹಿಮಾದಿಗಳ ಚಿಂತನೆಗಳು ಮತ್ತು ಹಿರಿಯರಲ್ಲಿ, ಗುರುಗಳಲ್ಲಿ ನಾವು ಯಾವ ರೀತಿ ಅವ್ರನ್ನ ಪ್ರೀತಿ ಮಾಡಬೇಕು, ಯಾವ ರೀತಿ ಅವ್ರನ್ನ ಒಲಿಸ್ಕೊಳ್ಬೇಕು ಅನ್ನೋ ವಿಷಯಗಳು, ಮತ್ತು ನಾವು ನೀತಿ ಧರ್ಮಗಳು ಹೇಗೆಲ್ಲ ಇರಬೇಕು, ನಾವು ಯಾವ ರೀತಿ ಮಾಡ್ತು ಅಂದರೆ ನಾವು ಮೋಕ್ಷಕ್ಕೆ ಒಂದು ದಾರಿಯಾಗತ್ತೆ ಅಂತ ಕೀರ್ತನೆ, ಸುಳಾದಿಗಳಲ್ಲಿ ಏನೇನು ವಿಷಯ ಹೇಳಿದಾರೋ ಇದು ಚಿಕ್ಕದಾಗಿದ್ರು ಚೊಕ್ಕವಾಗಿ 4 ಸಾಲು 6 ಸಾಲುಗಳಲ್ಲೇ ತುಂಬ ಚೆನ್ನಾಗಿ ದಾಸರುಗಳು ಇದನ್ನು ರಚನೆ ಮಾಡಿದ್ದಾರೆ. ಆದ್ದರಿಂದ ಆಮೇಲೆ ಇದನ್ನು ಕೀರ್ತನೆ ಹೇಳಕ್ಕೆ ಮೊದಲು ಇದನ್ನು ಉಗಾಭೋಗ ಹೇಳಿ ನಂತರ ಕೀರ್ತನೆಗಳನ್ನ ಸಂಗೀತಗಾರರು ಹೇಳೋದೊಂದು ರೂಢಿಯಾಗಿ ಇಟ್ಕೊಂಡಿದ್ದಾರೆ. ಈಗ ನನಗೆ ಭಗವಂತನ ಪ್ರೇರಣೆಯಿಂದ ನಾನು ಹೇಳ್ತಾ ಇರೋದು ಒಂದು ಉಗಾಭೋಗ ಪುರಂದರದಾಸರ ರಚನೆ. ನವರತ್ನಗಳು ಕಂಡ ಟಾವಿನಲ್ಲುಂಟೆ, ಆ ಒಂದು ಉಗಾಭೋಗನ ನಾನು ಯುಗತಾನುಸಾರ ಹೇಳಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ. ನವರತ್ನಗಳು ಕಂಡ ಟಾವಿನಲ್ಲುಂಟೆ, ನವವಿಧ ಬಕುತಿಗಳು ಕಂಡವರಲ್ಲುಂಟೆ, ದೇವಾ ನಿನ್ನ ಬಕುತಿ ಕಂಡರೆ ಬಾರದು, ಕಲಿತರೆ ಬಾರದು, ದೇವಾ ಪುರಂದರ ವಿಠಲ ನಿನ್ನ ಬಕುತಿ ಕಂಡರೆ ಕಲಿತರೆ ಬಾರದು, ನಿನ್ನ ಬಕುತಿ ಕಂಡರೆ ಕಲಿತರೆ ಬಾರದು, ನಿನ್ನ ದಯವಾಗದ ತನಕ, ನಿನ್ನ ದಯವಾಗದ ತನಕ. ಇದರ ಅರ್ಥ ನೋಡೋಣ ನಾವು. ನವರತ್ನಗಳು ಕಂಡ ಟಾವಿನಲ್ಲಿ ಉಂಟೆ ಅಂತಂದರೆ ನಮಗೀಗ ಮಿಕ್ಕಿದ ಲೋಹಗಳು, ಬೆಳ್ಳಿ, ಬಂಗಾರ, ಚಿನ್ನ, ಹಿತ್ತಾಳೆ, ತಾಮ್ರ, ಈ ಲೋಹಗಳೆಲ್ಲ ಎಲ್ಲರಿಗೂ ಸಿಕ್ಕತ್ತೆ. ನಾವೆಲ್ಲರೂ ಅದನ್ನು ಚಿನ್ನ, ಬೆಳ್ಳಿಲ್ಲ ಧಾರಣೆ ಮಾಡ್ಕೊಳ್ತಿರ್ತೀವಿ. ಆದರೆ ಈ ನವರತ್ನಗಳು ಅಂತಂದರೆ ಅತ್ಯಂತ ಬೆಲೆ ಬಾಳುವ ಅತ್ಯಮೂಲವಾದ ಸಂಪತ್ತು. ಇದು ಎಲ್ಲರಿಗೂ ಸಿಕ್ಕೋದಿಲ್ಲ. ಇದು ವಜ್ರ, ವೈಡೂರ್ಯ, ರತ್ನ, ಮುತ್ತು, ಹವಳ ಅಂತೆಲ್ಲ ಹೇಳ್ತಾರಲ್ಲ, ಇದೆಲ್ಲನೂ ಸಮುದ್ರದ ಆಳದಲ್ಲಿ ಹೊಕ್ಕಿ ನೋಡಿದ್ರೇ ಸಿಕ್ಕತ್ತೆ. ಅದೂ ನಮ್ಮಂಥ ಸಾಮಾನ್ಯರುಗಳಿಗೆ ಕಣ್ಣು ಮುಂದೆ ಅದಿಟ್ಟರೂ ಅದು ಗೊತ್ತಾಗೋದಿಲ್ಲ. ಇದೇ ಹವಳ ಮಾತ್ರ ನಮಗೆ ಕಲರ್ ಗೊತ್ತಿರೋ ಕಾರಣ ಆರೆಂಜ್ ಕಲರ್ ಇರುತ್ತೆ, ಇದು ಹವಳ ಅಂತ ಹೇಳ್ಕೊಳ್ತೀವಿ. ಆದರೆ ಅದರನ್ನು ತುಂಬಾ ಆರ್ಟಿಫಿಷಿಯಲ್ ಇರುತ್ತೆ. ಮುತ್ತು ಬಿಳಿ ಕಲರ್ ಇರುತ್ತೆ ಅಂದರೆ ಅದು ನಮಗೆ ಆರ್ಟಿಫಿಷಿಯಲ್ ಇರುತ್ತೆ. ಆದರೆ ಅದು ನಿಜವಾದ ಮುತ್ತ, ನಿಜವಾದ ಹವಳನ, ನಿಜವಾದ ವಜ್ರ, ವೈಡೂರ್ಯನ ಅಂತ ಅದು ತುಂಬ ತಿಳಿದಿರೋರಿಗೆ ಮಾತ್ರನೇ ಗೊತ್ತಾಗತ್ತೆ ಹೊರತು ನಮ್ಮಂಥ ಜನಗಳಿಗೆ ಅದು ಗೊತ್ತಾಗೋದಿಲ್ಲ. ಅದು ಸಮುದ್ರದ ಆಳದಲ್ಲಿ ಹೊಕ್ಕಿ ನೋಡಿ ಅದು ಒಂದು ಸಮಯದವರೆಗೂ ಕಾದಿರಬೇಕು. ಅದೊಂದು ಹವಳ ಆಗಬೇಕು, ಒಂದು ಮುತ್ತ ಆಗಬೇಕು ಅಂದರೆ ಬಹಳ ಸಮಯ ಕಾಯಬೇಕು. ಅದನ್ನು ಆಮೇಲೆ ತಂದು ಅದನ್ನು ಆಭರಣವಾಗಿ ಧರಿಸ್ಕೊಳ್ತಾರೆ. ಅದೇ ಥರನೇ ಈ ಜ್ಞಾನ ಎಂಬುದು ಒಂದು ನವರತ್ನದ ಸೊತ್ತು. ಜ್ಞಾನ ಅನ್ನೋದು ನವರತ್ನದ ಥರನೇ ಇರುತ್ತೆ. ಇದು ನವವಿಧ ಭಕ್ತಿಗಳಿಂದನೇ ನಾವು ಇದನ್ನು ಪಡ್ಕೊಳ್ಬೇಕಾಗತ್ತೆ. ವೇದ ಉಪನಿಷತ್ತುಗಳಲ್ಲಿ ಆಳವಾಗಿ ಯಾರು ಅಭ್ಯಾಸ ಮಾಡಿ ನಿರಂತರ ಅಲ್ಲಿ ಶಾಸ್ತ್ರದಲ್ಲಿ ಏನು ಹೇಳ್ತಾರೋ ಅದನ್ನೇ ಯಾರು ಪಾಲನೆ ಮಾಡ್ಕೊಂಡು ಬರ್ತಾರೋ ಅವ್ರಿಗೆ ಈ ನವವಿಧ ಭಕ್ತಿ ಅನ್ನೋದು ದೊರೆಯುತ್ತೆ.
ಮಿಕ್ಕಿದವರಿಗೆಲ್ಲ ಇದು ಸಿಕ್ಕೋದಿಲ್ಲ ಅಂತ ಹೇಳಿ ಈ ಒಂದು ಉಗಾಭೋಗದ ಮೇಲಿನ ಅರ್ಥ. ನವವಿಧ ಭಕುತಿಗಳು ಯಾವ್ದ್ಯಾವುದು ಅಂದರೆ ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ ಮತ್ತು ಆತ್ಮನಿವೇದನ ಅಂತಂದ್ಬಿಟ್ಟು ನಾವೀಗ ಯಾವುದೇ ಒಬ್ಬರು ವಿಷಯ ಒಬ್ಬರಿಂದ ಕೇಳಿದ್ರೇ ಗೊತ್ತಾಗೋದು, ಇವರು ಹಾಗಂತೆ ಇವರು ಹೀಗಂತೆ ಅಂತ ಹೇಳಿ ಯಾರು ಹೇಳಿದರೆ ಅವರಲ್ಲಿರೋ ಒಳ್ಳೆ ಗುಣಗಳ ಯಾರು ಹಾಡು ಕೇಳಿದ್ರೆ ನಮಗೆ ತುಂಬ ಸಂತೋಷ ಆಗುತ್ತೆ. ಅದೇ ಮೊದಲಿಂದ ಶ್ರವಣ. ಅದೇನೆಂದರೆ ಭಗವಂತನ ಬಗ್ಗೆ ನಾವು ಪುರಾಣಗಳಲ್ಲಿ ಪ್ರವಚನಗಳಲ್ಲಿ ಏನಾರು ಕೇಳಿತು ಅಂತಂದರೆ ಅದೇ ಶ್ರವಣ. ಆ ಕೇಳಿದ್ದನ್ನು ನಾವು ಇನ್ನೊಬ್ಬರ ಹತ್ರ ಹೇಳಿದೆವು, ಇಷ್ಟು ಚೆನ್ನಾಗಿದೆ ಅಂತೆ ದೇವ್ರ ಮಹಿಮೆ ನಮ್ಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತೀವಲ್ಲ, ಅದೇ ಕೀರ್ತನ ಅಂತಾಗುತ್ತೆ. ಅದನ್ನು ನಾವು ಹೇಳಿದಾಗ ಮತ್ತು ಅದನ್ನು ಎರಡನೇ ಸಲ ನಾವು ಅದನ್ನ ಮನಸ್ಸಲ್ಲಿ ತೊಗೊಳ್ತೀವಿ, ಅದೇ ಸ್ಮರಣ ಅಂತಾಗತ್ತೆ. ಈ ರೀತಿ ಕೇಳಿದ್ದನ್ನು ಇನ್ನೊಬ್ಬರ ಹತ್ರ ಹೇಳಿ ಅದನ್ನು ನಾವು ಮನಸ್ಸಲ್ಲಿ ಮತ್ತು ಮೆಲುಕು ಹಾಕ್ತಾ ಇದ್ದಾಗ ನಮಗೆ ಭಕ್ತಿಯಿಂದ ಭಗವಂತನ ಪಾದ ಸೇವೆ ಮಾಡಬೇಕು ಅನ್ನೋ ಒಂದು ಆಸೆ ಆಗುತ್ತೆ. ಪಾದ ಸೇವೆ ಅಂತಂದರೆ ನಾವು ದೇವರಿಗೆ ಮಾಡೋದಂತಲ್ಲ, ಮನೆಗೆ ಯಾರೇ ಹಿರಿಯರುಗಳು ಬಂದು ಸರಿ ಅಥವಾ ಒಂದು ಪುಟ್ಟ ಮಕ್ಕಳೇ ಬಂದು ಸರಿ ಅವ್ರಿಗೆ ನಾವು ಕೂಡಿಸಿ ಅದಕ್ಕೆ ಕಾಲು ತೊಳೆದು ಅದಕ್ಕೊಂದು ಲೋಟ ನೀರು ಕೊಟ್ಟು ಏನೋ ಒಂದು ಮಾಡ್ತೀವಲ್ಲ, ಅದೇ ಅವರಲ್ಲಿರೋ ಭಗವಂತನಿಗೆ ಅಂತ ಹೇಳಿ ಮಾಡಿದ್ರೆ ಅದೇ ಪಾದ ಸೇವನ ಅಂತಾಗತ್ತೆ. ಈ ರೀತಿ ಮಾಡಿ ಅವರಿಗೆ ಆಮೇಲೆ ಪೂಜೆ ಮಾಡೋ ವಿಧಾನ ಅರ್ಚನಾ ಅಂತ ಹೇಳ್ತಾರೆ. ಈ ರೀತಿಯೆಲ್ಲ ಭಕ್ತಿಯಿಂದ ದೇವರು ಹೇಗಿದ್ದಾನೆ ಅವನ ವಿಷಯ ತಿಳ್ಕೊಂಡು ಅವನ ವಿಷಯನ ಹಾಡಿ ಹೊಗಳಿ ಅವನ ವಿಷಯನ ಯಾವಾಗಲೂ ಸ್ಮರಣೆ ಮಾಡ್ಕೊಳ್ತಾ ಹೀಗೆ ಮಾಡ್ತಾನೆ. ನಾವು ಆವಾಗ ಒಂದೊಂದು ಪದಾರ್ಥದಲ್ಲೂ ಅವನಿದ್ದಾನೆ ಅಂತ ಹೇಳಿ ಒಂದು ಫಲ ಪುಷ್ಪ ಎಲ್ಲನೂ ಅವನಿಗೆ ಸಮರ್ಪಣೆ ಮಾಡಿದೆ, ಅದು ಅರ್ಚನೆ ಆಗುತ್ತೆ. ಆ ರೀತಿ ಸಮರ್ಪಣೆ ಮಾಡಿದ್ಮೇಲೆ ಭಕ್ತಿಯಿಂದ ನಮಸ್ಕಾರ ಮಾಡಬೇಕಾಗತ್ತೆ, ಅದೇ ವಂದನ ಆಗುತ್ತೆ. ಈ ರೀತಿ ಮಾಡಿಬಿಟ್ಟು ಇದೆಲ್ಲ ನಿಂದೇ ಸ್ವಾಮಿ, ನಂದೇನೂ ಅಲ್ಲ ಅಂಥೇಳಿ ಅವನಿಗೆ ದಾಸ್ಯ ಮನೋಭಾವ. ನಾನಿನ ದಾಸ, ನೀ ನನ್ನ ಈಶಾ ಅಂಥೇಳಿ, ಈ ನನ್ನ ಹೆಂಡತಿ ಮಕ್ಕಳು, ಈ ನನ್ನ ಮನೆ, ಈ ನನ್ನ ಸಂಸಾರ, ಈ ನೀನೇನೇನು ಕೊಟ್ಟಿದೆಯೋ ಅದೆಲ್ಲ ನಿಂದೇನೆ, ನನ್ನ ಪೂಜೆಗೆ ನಿಂಗೇನೇನು ಸಮರ್ಪಣೆ ಮಾಡೋದು ಅದೆಲ್ಲ ನಿಂದೇನೆ ಅಂತ ಹೇಳಿ ಅವನಿಗೆ ಇದು ಮಾಡೋದೇ ದಾಸ್ಯ ಆಗುತ್ತೆ. ಈ ರೀತಿ ದಾಸ್ಯ ಮಾಡ್ಕೊಳ್ತಾ ಈ ರೀತಿ ಎಲ್ಲ ಒಂದು ಭಕ್ತಿಯನ್ನು ಮಾಡ್ತಾ ಸಖ್ಯ ಬೆಳೆಯುತ್ತೆ. ಆ ಭಗವಂತನಿಗೆ ಈ ಭಕ್ತನ ಮೇಲೆ ಒಂದು ಪ್ರೀತಿ ಹುಟ್ಟುತ್ತೆ. ಈ ಭಕ್ತನಿಗೂ ನನಗೆ ಭಗವಂತ ಯಾವತ್ತೂ ಕೈ ಬಿಡಲ್ಲ ಅಂತ ಆ ದೇವ್ರ ಮೇಲೆ ಒಂದು ವಿಶ್ವಾಸ ಹೊಂದತ್ತೆ. ನಮ್ಮ ಕಷ್ಟ ಸುಖ ಏನೇ ಆದರೂ ಅವನ ಹತ್ರನೇ ಹೇಳ್ಕೊಳ್ಬೇಕು ಅನ್ನೋ ಒಂದು ಸಖ್ಯ ಅಂದರೆ ಗೆಳೆತನ ಬರುತ್ತೆ. ಇದೆಲ್ಲ ಆಗ್ತಾ ಈ ದೇಹನೇ ನಿಂದು ಸ್ವಾಮಿ, ನಂದೇನಲ್ಲ ಇದು, ನಂದೇನಿದೋ ಸ್ವಾಮಿ ನಿಂದೇ ಇದೆಲ್ಲವೂ ಅಂತ ಹೇಳಿ ಎಲ್ಲವನ್ನೂ ಅವನಿಗೆ ಸಮರ್ಪಣೆ ಮಾಡದೆ ಆತ್ಮನಿವೇದನ ಅಂತ ಹೇಳಿ ಈ ರೀತಿ ಒಂದು 9 ವಿಧ ಭಕ್ತಿಗಳೇ ನಮಗೆ ಮುಕ್ತಿಗೆ ಸೋಪಾನ. ಈ ರೀತಿ ಯಾರು ಭಕ್ತಿ ಮಾಡ್ತಾರೋ ಅವ್ರಿಗೆ ಭಗವಂತ ತನ್ನ ಮನೆಯೇ ಅವ್ರಿಗೆ ಕೊಟ್ಬಿಡ್ತಾನೆ ಅಂಥೇಳಿ ನಾವು ತಿಳ್ಕೊಂಡಿದ್ದೀವಿ. ಈ ರೀತಿ ಭಕ್ತಿಗಳು ಎಲ್ಲರಲ್ಲೂ ಬರೋದಿಲ್ಲ, ನಮ್ಮ ತೋರಿಕೆಗಾಗಿ ನಾವು ಮಾಡ್ತೀವಿ. ಅದೇ ನವವಿಧ ಭಕುತಿಗಳು ಕಂಡವರಲ್ಲುಂಟೆ ಅಂತ ಹೇಳಿ ಅದರಿಂದ ದಾಸರಲ್ಲಿ ಬರೆದಿರೋದು. ನವರತ್ನಗಳು ಕಂಡ ಟಾವಿನಲ್ಲುಂಟೆ ಅಂದರೆ ಟಾವು ಅಂದರೆ ಸ್ಥಳ. ನವರತ್ನಗಳು ಎಲ್ಲೆಲ್ಲೂ ಯಾವುದ್ಯಾವುದೋ ಸ್ಥಳದಲ್ಲಿ ಸಿಕ್ಕೋದಿಲ್ಲ. ಅದೇ ಥರ ನವವಿಧ ಭಕ್ತಿಗಳು ಕಂಡವರಲ್ಲಿರೋದಿಲ್ಲ. ನಾವು ಪೂಜೆ ಮಾಡ್ತೀವಿ, ಅರ್ಚನೆ ಮಾಡ್ತೀವಿ, ಗುಡಿ ಗೊಬ್ಬರಗಳಿಗೆ ಹೋಗ್ತೀವಿ, ಗಂಗಾದಿ ತೀರ್ಥ ಸ್ನಾನ ಮಾಡ್ತೀವಿ. ಏನೇ ಮಾಡಿದ್ರೂ ನಾನು ಹೋದೆ, ನಾನು ಮಾಡಿದೆ ಅಂತ ಹೇಳ್ಕೊಳ್ಳೋ ಥರ ಹೇಳ್ತೀವಿ. ಅಥವಾ ಏನೋ ಒಂದು ಅಲ್ಲಿ ಹೋದ್ಮೇಲೆ ಅಲ್ಲಿ ಏನೋ ಯಾರೋ ಬಗ್ಗೆ ಮಾತಾಡ್ತೀವಿ, ಅಲ್ಲಿರೋ ಒಂದು ಪ್ರತಿಮೆನೇ ನಾವು ದೇವರು ಅಂತ ತಿಳ್ಕೊಳ್ತೀವಿ. ಅದರೊಳಗಡೆ ದೇವ್ರ ಸನ್ನಿಧಾನ ಇದೆ ಅಂತ ತಿಳ್ಕೊಳ್ಳಲ್ಲ. ಆ ರೀತಿ ಏನೋ ಒಂದು ತಪ್ಪು ಮಾಡಿರ್ತೀವಿ. ಹಾಗಾಗಿ ನಮಗೆ ನವವಿಧ ಭಕ್ತಿಗಳು ಸಾಮಾನ್ಯ ಜನರುಗಳೇ ಇರೋದಿಲ್ಲ. ಅದು ಯಾರಿಗೆ ಬರುತ್ತೆ? ದೇವ ನಿನ್ನ ಭಕ್ತಿ ಕಂಡರೆ ಬಾರದು. ಯಾರೊಬ್ಬರು ಮಾಡಿದ್ದು ನೋಡಿದ್ರೆ ನಮಗೆ ಭಕ್ತಿ ಬರೋದಿಲ್ಲ, ಯಾರೊಬ್ಬರು ಹೇಳಿದ್ದು ಕೇಳಿದರೆ ನಮಗೆ ಭಕ್ತಿ ಬರೋದಿಲ್ಲ. ಆದ್ದರಿಂದ ನಿನ್ನ ಭಕ್ತಿ ಕಂಡರೆ ಬಾರದು, ಕಲಿತರೆ ಬಾರದು. ಯಾರೊಬ್ಬರಿಂದ ನಾವು ಮಕ್ಕಳುಗಳ ದಿನಾಗಲೂ ಹೇಳ್ತೀವಿ ಹಿಂಗೆ ಮಾಡು ಹಾಗೆ ಮಾಡು ಅಂತ. ಆದರೆ ಅದು ಕಲ್ತ್ಕೊಳ್ಳೋದ್ರಿಂದ ಭಕ್ತಿ ಬರೋದಿಲ್ಲ. ಅದಕ್ಕೆಲ್ಲ ಏನಾಗಬೇಕು ಅಂದರೆ ಭಗವಂತನ ದಯ ಇರಬೇಕು. ನಾವು ಅನೇಕ ಜನ್ಮಗಳು ತಾಳಿ ಬಂದಿದ್ದೀವಿ. ಆ ಅನೇಕ ಜನ್ಮಗಳಿಂದ ನಾವು ಏನೇನೇನೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿದ್ದೀವಿ. ಹಿರಿಯರ ಸೇವೆ ಮಾಡಿಕೊಂಡು ಎಲ್ಲರ ಹತ್ರ ಒಳ್ಳೆಯ ಹೆಸರು ತಗೊಂಡು ಸತ್ಕರ್ಮದಿಂದ ಇದ್ದು ಸಾಧನೆ ಮಾಡಿಕೊಂಡು ಆ ರೀತಿ ನಾವು ಎಲ್ಲರೂ ಒಲವು ಗಳಿಸ್ಕೊಂಡಿತ್ತು ಅಂತಂದರೆ ನಮಗೆ ಹಿರಿಯರ ಪಿತೃಗಳ ಆಶೀರ್ವಾದ ಇರುತ್ತೆ. ಆಶೀರ್ವಾದ ತಕ್ಕಂಗೆ ತಾರತಮ್ಯ ಪ್ರಕಾರ ಎಲ್ಲ ದೇವತೆಗಳ ಆಶೀರ್ವಾದದಿಂದ ನಾವು ಮೇಲೆ ಬರ್ತಾ ಇದ್ದರೆ ಭಗವಂತನ ದಯ ತಾನೇ ಆಗುತ್ತೆ. ಅದು ಬಿಟ್ಟು ನಾವು ಬರೀ ಹೀಗೆ ಇರ್ತೀವಿ ಹಾಗೆ ಇರ್ತೀವಿ ಅಂತ ಏನೇನೋ ತಪ್ಪು ಮಾಡಿಬಿಟ್ಟು ಸುಮ್ಮನೆ ನಾವು ವೇಷಭೂಷಣದಿಂದ ಭಗವಂತನ ಬಳಸ್ಕೊಳಕ್ಕಾಗೋದಿಲ್ಲ. ನಿನ್ನ ದಯ ನಮ್ಗೆ ಯಾವತ್ತೂ ಇರಬೇಕು. ನಾವು ಯಾವ್ಯಾವ ರೀತಿ ಒಳ್ಳೆ ರೀತಿಯಿಂದ ಇರಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದಾರೋ ಆ ರೀತಿ ಫಲಿಪಾಲಿಸ್ಕೊಳ್ತಾ ಬಂದ್ರೇ ಭಗವಂತನ ದಯ ಆಗುತ್ತೆ. ಆ ನಿನ್ನ ದಯ ಆದರೆ ನವವಿಧ ಭಕ್ತಿಗಳು ತಾನಾಗ್ತಾನೆ ಬರುತ್ತೆ ಅಂಥೇಳಿ ಈ ಒಂದು ಉಗಾಭೋಗದ ಅರ್ಥ ಚಿಂತನೆ ನನ್ನ ಯೋಗ್ಯತಾನುಸಾರ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹರೇ ಶ್ರೀನಿವಾಸ, ಶ್ರೀಕೃಷ್ಣ ಅರ್ಪಣಮಸ್ತು. ಈ ಒಂದು ಅವಕಾಶ ಕೊಟ್ಟ ಇಂದ್ರ ಅವರಿಗೆ
ಅನೇಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅವರು ಪಾಪ ಎಲ್ಲರ ಕೈಲೂ ಏನಾರು ಒಂದು ಸಾಧನೆ ಮಾಡಿಸ್ಬೇಕು ಅಂಥೇಳಿ ಈ ಒಂದು ಗ್ರೂಪ್ ಅವರು ಕ್ರಿಯೇಟ್ ಮಾಡಿದ್ದಾರೆ. ಅದರಿಂದ ಈ ಭಾಗವತ ಆಯಿತು, ಇದಾಯಿತು, ಹರಿಕಥಾಂಸರ ವಿಷಯಗಳಾಯಿತು, ಮತ್ತು ಯಾವುದೋ ಒಂದು ಯತಿಗಳದ್ದು ದಾಸರುಗಳದ್ದು ಆರಾಧನೆ ಸಮಯದಲ್ಲಿ ಅವ್ರಗಳ ಬಗ್ಗೆ ಏನೋ ಒಂದು ಹಾಡು ಹೇಳಿ, ಏನಾರು ಒಂದು ವಿಷಯ ತಿಳ್ಕೊಂಡಿರೋದನ್ನ ಹೇಳಿ ಅಂತ ಹೇಳಿ ಏನಾರೊಂದು ಹೇಳ್ತಾನೆ ಇರ್ತಾರೆ. ಹಾಗಾಗಿ ಅಧಿಕ ಮಾಸದಲ್ಲೂ ಉಗಾಭೋಗ ಅರ್ಥ ಚಿಂತನೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟ ಆ ಇಂದ್ರ ಅವರಿಗೆ ನಮಸ್ಕಾರ ತಿಳಿಸ್ತಾ, ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಅಂತ ಹೇಳೋ ಥರ ಈ ನಾವು ಮಾಡೋ ಎಲ್ಲ ಒಂದು ಪುಣ್ಯದ ಕೆಲಸನೂ ಅವರಿಂದನೇ ನಡೀತಾ ಇದೆ. ಅವ್ರಿಗೂ ಪುಣ್ಯ ತಾನೇ ಹೆಚ್ಚಾಗಿ ಬರುತ್ತೆ ಅಂತ ಹೇಳ್ತಾ, ಹೀಗೆ ಸಾಧನೆ ಮುಂದುವರಿಸ್ಕೊಳ್ಳಿ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು.